ಆರೋಗ್ಯವೇ ಭಾಗ್ಯ. ಆರೋಗ್ಯವೊಂದು ಸರಿ ಇದ್ರೆ ಜಗತ್ತಿನಲ್ಲಿ ಏನ್ ಬೇಕಾದರೂ ಮಾಡಬಹುದು, ಏನನ್ ಬೇಕಾದರೂ ಸಂಪಾದನೆ ಮಾಡಬಹುದು. ಆದರೆ ಇದೇ ಆರೋಗ್ಯ ಕೈ ಕೊಟ್ರೆ ಏನಿದ್ರೂ ಬರೀ ವ್ಯರ್ಥ. ಆದರೆ ನಿಮ್ಗೊಂದು ವಿಚಾರ ಗೊತ್ತಿರಲಿ, ಆರೋಗ್ಯಕ್ಕೂ ಮನೆಯ ವಾಸ್ತುವಿಗೂ ಸಂಬಂಧ ಇದೆ. ಮನೆಯ ವಾಸ್ತು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಪ್ರತಿ ವಾಸ್ತು ದೋಷವು ಒಂದೊಂದು ಆರೋಗ್ಯ ಸಮಸ್ಯೆಯನ್ನ ನಿಮಗೆ ತಂದೊಡ್ಡುತ್ತೆ ಅಂದ್ರೆ ನಂಬ್ತೀರಾ? ಈ ಮಾತು ಅಕ್ಷರಶಃ ಸತ್ಯ. ಹಾಗಿದ್ರೆ ಯಾವ ದೋಷದಿಂದ ಯಾವ ಆರೋಗ್ಯ ಕಾಡುತ್ತೆ, ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಇದು ನಿಮ್ಮ ಮನೆ ವಾಸ್ತು ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಾ? ನೀವಿನ್ನೂ ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ಮನೆ ಕಟ್ಟುವಾಗ ವಾಸ್ತು ನೋಡಿಯೇ ಕಟ್ಟಿರುತ್ತಾರೆ. ಆದರೆ ಕೆಲವರು ಏನು ಮಾಡ್ತಿರ್ತಾರೆ ಅಂದರೆ ತಮಗಿಷ್ಟ ಬಂದಂತೆ ಕಟ್ಟಿಬಿಟ್ಟಿರ್ತಾರೆ. ಇದೇ ನೋಡಿ ಎಡವಟ್ಟು ಮಾಡೋದು. ಇದರಿಂದ ಒಂದು ಕಡೆ ನೆಮ್ಮದಿ ಹಾಗೂ ಆರ್ಥಿಕ ನಷ್ಟವಾದರೆ ಮತ್ತೊಂದು ಕಡೆ ಆರೋಗ್ಯ ಕೂಡ ಹಾಳಾಗುತ್ತೆ. ಇದಕ್ಕೆ ವೈದ್ಯರನ್ನ ಭೇಟಿ ಮಾಡಿದ್ರೂ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಎಷ್ಟೋ ಬಾರಿ ನಿಮ್ಮ ಕಾಯಿಲೆಗೆ ನಿಮ್ಮ ಮನೆಯ ವಾಸ್ತು ಕಾರಣ ಅಂತ ನಿಮಗೆ ಗೊತ್ತಿದೆಯಾ? ಅಲ್ಲಿ ವಾಸಿಸುವ ಜನರು ಮನೆಯಲ್ಲಿನ ವಾಸ್ತು ದೋಷಗಳಿಂದ ಅನಾರೋಗ್ಯಕ್ಕೆ ಒಳಗಾಗಬಹುದು. ವಾಸ್ತುವಿನ ಕೆಲವು ನಿಯಮಗಳನ್ನು ಸರಿಯಾಗಿ ಅನುಸರಿಸಿದ್ರೆ ಮನೆಯಲ್ಲಿ ವಾಸಿಸುವ ಎಲ್ಲ ಜನರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಬಹುದು. ಹಾಗಾದರೆ ಆ ವಾಸ್ತು ನಿಯಮಗಳೇನು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ವಾಸ್ತುಶಾಸ್ತ್ರದಲ್ಲಿ ಪೂರ್ವ ಮತ್ತು ಉತ್ತರದಲ್ಲಿ ಹಗುರ ಮತ್ತು ತಗ್ಗು ಮತ್ತು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಭಾರ ಮತ್ತು ಎತ್ತರವಾಗಿರೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ಪೂರ್ವದಲ್ಲಿ ಭಾರೀ ನಿರ್ಮಾಣವಿದ್ರೆ ಮತ್ತು ಪಶ್ಚಿಮ ದಿಕ್ಕು ಸಂಪೂರ್ಣವಾಗಿ ಖಾಲಿಯಾಗಿದ್ರೆ, ನಿಮ್ಮ ನಿರ್ಮಾಣವಿಲ್ಲದಿದ್ರೆ ನೀವು ನಿದ್ರಾಹೀನತೆಯಿಂದ ಬಳಲಬೇಕಾಗುತ್ತೆ. ಉತ್ತರದಲ್ಲಿ ಭಾರೀ ಎತ್ತರ ನಿರ್ಮಾಣವಾಗಿದ್ರೂ ಸಹ ಅಂತಹ ಪರಿಸ್ಥಿತಿ ಉಂಟಾಗುತ್ತೆ. ಆದರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ, ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ಎತ್ತರವಾಗಿರದಿದ್ರೆ ನಿದ್ರಾಹೀನತೆಯ ಜೊತೆಗೆ ನಿಮ್ಮನ್ನು ಅನೇಕ ಕಾಯಿಲೆಗಳು ಕಾಡೋಕೆ ಶುರುವಾಗುತ್ತವೆ. ಅಗ್ನಿಕೋನ ಅಥವಾ ವಾಯುವ್ಯ ಕೋನದಲ್ಲಿ ಮಲಗಿದರೂ ಅಥವಾ ಉತ್ತರ ದಿಕ್ಕಿಗೆ ತಲೆ ಇಟ್ಟು ದಕ್ಷಿಣದಲ್ಲಿ ಪಾದಗಳನ್ನು ಇಟ್ಟು ಮಲಗಿದ್ರೂ ನಿದ್ರಾಹೀನತೆ ಅಥವಾ ಚಡಪಡಿಕೆ, ತಲೆನೋವು, ತಲೆಸುತ್ತು ಮುಂತಾದ ಸಮಸ್ಯೆಗಳು ಬರಬಹುದು. ಇದರಿಂದ ದಿನವಿಡೀ ಆಯಾಸದ ಸಮಸ್ಯೆಗಳಿರಬಹುದು. ಹಣದ ಆಗಮನ ಮತ್ತು ಆರೋಗ್ಯದ ದೃಷ್ಟಿಯಿಂದ ದಕ್ಷಿಣ ಅಥವಾ ಪೂರ್ವದ ಕಡೆ ತಲೆ ಹಾಕುವುದು ಒಳ್ಳೆಯದು ಅಂತಾನೆ ಪರಿಗಣಿಸಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಪ್ರವೇಶ ದ್ವಾರ ಅಥವಾ ಬೆಳಕು ಹಾದು ಹೋಗುವ ಕಿಟಕಿ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಖಾಲಿ ಜಾಗವನ್ನು ಹೊಂದುವುದು ಶುಭವಲ್ಲ. ಇದರಿಂದ ಹೃದಯಾಘಾತ, ಪಾರ್ಶ್ವವಾಯು, ಮೂಳೆ ಮತ್ತು ನರಗಳ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಇನ್ನು ಅಡುಗೆ ಮನೆಯ ವಿಚಾರಕ್ಕೆ ಬರೋಣ. ಇಲ್ಲಿ ಅಡುಗೆ ಮಾಡುವಾಗ ಗೃಹಿಣಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಂಥವರಿಗೆ ಚರ್ಮ, ಮೂಳೆ ರೋಗಗಳು ಬರಬಹುದು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅಡಿಗೆ ಮಾಡುವುದರಿಂದ ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇದೆ. ಅದೇ ರೀತಿ ಪಶ್ಚಿಮಾಭಿಮುಖವಾಗಿ ಅಡುಗೆ ಮಾಡುವುದರಿಂದ ಕಣ್ಣು, ಮೂಗು, ಕಿವಿ ಮತ್ತು ಗಂಟಲಿನ ಸಮಸ್ಯೆ ಉಂಟಾಗುತ್ತದೆ. ಪೂರ್ವಾಭಿಮುಖವಾಗಿ ಅಡುಗೆ ಮನೆಯಲ್ಲಿ ಆಹಾರವನ್ನು ಬೇಯಿಸುವುದು ಆರೋಗ್ಯಕ್ಕೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಇದರ ಜೊತೆ ಮನೆಯ ಗೋಡೆಗಳ ಮೇಲೆ ಪೇಂಟಿಂಗ್ ಕೂಡ ಎಚ್ಚರಿಕೆಯಿಂದ ಮಾಡಬೇಕು. ಕಪ್ಪು ಅಥವಾ ಗಾಢ ನೀಲಿ ಬಣ್ಣ ವಾಯುರೋಗಗಳು, ಹೊಟ್ಟೆಯಲ್ಲಿ ಗ್ಯಾಸ್, ಸಂದುಗಳಲ್ಲಿ ನೋವು, ಕಿತ್ತಳೆ ಅಥವಾ ಹಳದಿ ಬಣ್ಣ ರಕ್ತದೊತ್ತಡ ಇವುಗಳನ್ನು ತರುತ್ತವೆ. ಹಾಗೆ ಕಡುಗೆಂಪು ಬಣ್ಣವು ರಕ್ತ ಅಸ್ವಸ್ಥತೆ ಅಥವಾ ಅಪಘಾತವನ್ನ ಉಂಟು ಮಾಡಬಹುದು. ಇದರಿಂದ ಇಂಥ ಬಣ್ಣಗಳನ್ನು ಮನೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡಿದರೆ ಒಳಿತು ಅನ್ನುತ್ತೆ ವಾಸ್ತುಶಾಸ್ತ್ರ. ನಿಮ್ಮ ಕಟ್ಟಡದ ಗೋಡೆಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿರಬೇಕು. ಯಾವುದೇ ಬಿರುಕುಗಳು ಅಥವಾ ಬಣ್ಣಗಳು, ಕಲೆಗಳು ಅಥವಾ ಕೊಳಕು ಇತ್ಯಾದಿ ಇರಬಾರದು. ಇಲ್ಲದಿದ್ದರೆ ಅಲ್ಲಿ ವಾಸಿಸೋ ಜನರಲ್ಲಿ ಕೀಲು ನೋವು, ಸಂಧಿವಾತ, ಬೆನ್ನು ನೋವು ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. ಮನೆಯಲ್ಲಿ ದೀಪಗಳು ಸಾಕಷ್ಟು ಬೇಕು. ಈಗಂತೂ ಡೆಕೋರೇಷನ್ ಹೆಸರಲ್ಲಿ ಫಾಲ್ಸ್ ಸೀಲಿಂಗ್ ಮಾಡಿ ಸಾಕಷ್ಟು ಬಲ್ಬ್ಗಳನ್ನು ಅಳವಡಿಸಲಾಗಿರುತ್ತದೆ. ಆದರೆ
ಹೀಗೆ ಮಾಡುವಾಗ ಕೋಣೆಯ ಮಧ್ಯಭಾಗದಲ್ಲಿ ಕಣ್ಣಿಗೆ ಹೊಡೆವಂತ ಯಾವುದೇ ಲೈಟ್ ಇರಕೂಡದು. ಹಾಗೆ ಅಳವಡಿಸಿದಲ್ಲಿ ಅದು ಪಾಸಿಟಿವ್ ಎನರ್ಜಿ ಹಾಗೂ ಮನಸ್ಸನ್ನ ಬ್ಲಾಕ್ ಮಾಡುತ್ತದೆ. ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲವೆಂದ್ರೆ ಅವರ ಕೋಣೆಯಲ್ಲಿ ಹುಷಾರಾಗುವವರೆಗೂ ದೀಪ ಹಚ್ಚಿಡುವ ಅಭ್ಯಾಸ ಮಾಡಿ. ಆರೋಗ್ಯಕ್ಕಾಗಿ ದೀಪ ಹಚ್ಚುವಾಗ ಅದನ್ನು ಕೋಣೆಯ ಪೂರ್ವ ದಿಕ್ಕಿನಲ್ಲಿ ಇರಿಸಬೇಕು. ಜೀವನದಲ್ಲಿ ಏನೇ ಸಾಧಿಸಬೇಕು, ಸಂತೋಷವಾಗಿರಬೇಕೆಂದರೂ ಮೊದಲು ಆರೋಗ್ಯ ಚೆನ್ನಾಗಿರಬೇಕು. ಕೇವಲ ನಮ್ಮ ಆರೋಗ್ಯವಷ್ಟೇ ಅಲ್ಲ, ನಮ್ಮ ಕುಟುಂಬ, ಜೊತೆಗಿರುವವರು, ಆಪ್ತರು ಎಲ್ಲರೂ ಆರೋಗ್ಯವಾಗಿದ್ದಾಗಷ್ಟೇ ಬದುಕಲ್ಲಿ ನೆಮ್ಮದಿ ಸಾಧ್ಯ. ಇಂಥ ಆರೋಗ್ಯ ಸಾಧಿಸಲು ಮನೆಯ ವಾಸ್ತು ಸರಿ ಇರಬೇಕು. ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯಕ್ಕಾಗಿ ನಾವು ಹೇಳಿದ ಈ ವಾಸ್ತು ಟಿಪ್ಸ್ ಪಾಲಿಸಿ ನೋಡಿ. ಈ ಸಲಹೆಗಳನ್ನು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಂತೋಷ, ಸೌಖ್ಯಕ್ಕೆ ಕೊರತೆ ಇರಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.